ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ. ನಮಗೆಲ್ಲ ಗೊತ್ತೇ ಇದ್ದಂಗೆ 2014 ಕೇಂದ್ರದಲ್ಲಿ BJP ಸರ್ಕಾರ ಬಂದಾದಮೇಲೆ ನಮ್ಮ ರಾಜ್ಯದವರೇ ಒಬ್ಬರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರು, ಅನಂತ್ ಕುಮಾರ್ ಹೆಗಡೆ ಅಂತ. ಅವ್ರು ಏನೆಂದರು, ನಾವು BJP ಸರ್ಕಾರ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಅವ್ರು ಹೇಳಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ಈ ಕಾರ್ಯಕ್ರಮ ನಡೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನೀವು ಅಲ್ಲಿ ಕೂರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿ ಕೂತಿದ್ದೀರಾ, ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿದ್ದೀನಿ. ನಮ್ಮ ಕರ್ತವ್ಯ ಧರ್ಮ ಆಗ್ತಾ ತಾನೆ ಜೋರಾಗಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಇನ್ನೊಬ್ಬರು ನಮ್ಮ ಪಕ್ಷದ ಮುಖಂಡರು, ನಮ್ಮ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಆದಂಥ DK ಶಿವಕುಮಾರ್ ಸಾಹೇಬ್ರೆ, ಇನ್ನೊಬ್ಬರು ನಮ್ಮ ಪಕ್ಷದ ಮುಖಂಡರು, ನನ್ನ ಆತ್ಮೀಯರು, ಸಚಿವರಾದಂಥ G ಪರಮೇಶ್ವರರೇ, ನನ್ನ ಆತ್ಮೀಯರು, ಪಕ್ಷದ ಮುಖಂಡರಾದಂಥ ಮಾಜಿ ಲೋಕಸಭಾ ಸದಸ್ಯರಾದಂಥ DK ಸುರೇಶ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರು ಹೌಸಿಂಗ್ ಬೋರ್ಡ್ ಚೇರ್ಮನ್ ಆದಂಥ ಶಿವಲಿಂಗೇಗೌಡ್ರೆ, ನಮ್ಮ ಪಕ್ಷದ ಮುಖಂಡರು ಆತ್ಮೀಯ ಆದಂಥ HM ರೇವಣ್ಣ ಅವರೇ, ನನ್ನ ಆತ್ಮೀಯ ಸ್ನೇಹಿತರು ಶಾಸಕರಾದಂಥ ಶಿವಣ್ಣ ಅವರೇ, ನನ್ನ ಆತ್ಮೀಯ ಸ್ನೇಹಿತ ತಮ್ಮ ಆದಂಥ ಶಾಸಕರಾದಂಥ ಪ್ರಸಾದ್ ಅಬ್ಬಯ್ಯ ಅವರೇ, ಇನ್ನೊಬ್ಬರು ಆತ್ಮೀಯರು MLA ಆದಂಥ ಕೃಷ್ಣಪ್ಪಣ್ಣ ಅವರೇ, ಆತ್ಮೀಯರು ನಮ್ಮ ಪಕ್ಷದ ಮುಖಂಡರಾದ MLA ಆದಂಥ ಪೊನ್ನಣ್ಣ ಅವರೇ, MLC ಆದಂಥ ರಾಮೋಜಿ ಗೌಡ್ರೆ, ಇನ್ನೊಬ್ಬರು ಆತ್ಮೀಯ ಸ್ನೇಹಿತರು MLC ಆದಂಥ MC ವೇಣುಗೋಪಾಲ್ ಅವರೇ, ನಾಗರಾಜ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಇಲ್ಲಿದ್ದ ಆತ್ಮೀಯರೇ, ಮಾಧ್ಯಮ ಸ್ನೇಹಿತರೆ, ಮೊದಲೇ ಆಗಿ ಭಾಳ ವರ್ಷದಿಂದ ಈ ಭಾಗದಲ್ಲಿ ಒಂದು ಕನಸಿತ್ತು, ಆ ಕನಸನ್ನು ನೆನೆಸಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮ್ಮ ಸ್ಲಮ್ ಬೋರ್ಡು KSB ವತಿಯಿಂದ ನಾವು ಅಕ್ವಿಷನ್ ಮಾಡುವಾಗ 3974 ಎಕರೆ ಅಕ್ವಿಷನ್ ಮಾಡ್ಕೊಂಡಿದ್ವಿ. ಆವಾಗ ರೈತರು ಬಂದು ಅಕ್ವಿಷನ್ ಮಾಡೋದು ನಮಗೇನು ಅಭ್ಯಂತರ ಇಲ್ಲ, ಇಲ್ಲಿ ನಮ್ಮ ಒಂದೇ ಕಂಡೀಷನ್ನಿ, ಇಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗಬೇಕಾಗ್ತದೆ, ಅದ್ರ ಜೊತೆಯಲ್ಲಿ ಒಂದು ಸ್ಕೂಲ್ ಆಗಬೇಕಂತ ಒಂದು ಕಂಡೀಷನ್ ಇಟ್ಟು ರೈತರು ಅವತ್ತು ಒಪ್ಕೊಂಡಿದ್ದು 2020. ನಮ್ಮ ಲೋಕಸಭಾ ಸದಸ್ಯರಾದಂಥ ಮಾಜಿ ಸದಸ್ಯರಾದಂಥ DK ಸುರೇಶ್ ಅವರು ಭಾಳಷ್ಟು ಪ್ರಯತ್ನ ಮಾಡಿದ್ರು. BJP ಕಾಲದಲ್ಲಿ ಸೋಮಣ್ಣ ವಸತಿ ಸಚಿವರುವಾಗ ಭಾಳ ಪ್ರಯತ್ನ ಮಾಡಿದ್ರು, ಇಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡಬೇಕಂತ. ಅದಾಗಲಿಲ್ಲ. ನಮ್ಮ ಸರ್ಕಾರ 2023 ನಮ್ಮ ಸರ್ಕಾರ ಬಂದಾದಮೇಲೆ ನಾನು ವಸತಿ ಮಂತ್ರಿ ಆದಮೇಲೆ ನನ್ನ ಅನಿಸಿಕೆ 10 ಬಾರಿ ಇಲ್ಲ 100 ಬಾರಿ ಬಂದು ನನಗೆ ಒತ್ತಡ ಮಾಡಿ DK ಸುರೇಶ್ ಅವರು ಇಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗಲೇಬೇಕಂತ ಹೇಳ್ಬಿಟ್ಟು ಇವತ್ತು ಒತ್ತಡ ಮಾಡಿ ಇವತ್ತು ಏನು ಗುದ್ಲಿ ಪೂಜೆನ ಮಾಡಿದ್ದಾರೆ, ಇವತ್ತು ನಾವು ಮಾಡಿದ್ದೀವಿ, ಅದು ಟೋಟಲ್ ಕ್ರೆಡಿಟ್ ನನ್ನ ಮಾಜಿ ಲೋಕಸಭಾ ಸ್ನೇಹಿತರು, ನಮ್ಮ ನಾಯಕರಾದಂಥ DK ಸುರೇಶ್ ಅವ್ರಿಗೆ ಹೋಗಬೇಕು. ಅದ್ರ ಜೊತೆಯಲ್ಲಿ ನಮ್ಮ ಶಿವಣ್ಣನು ಯಾವಾಗ ಬರ್ತಾಯಿದ್ರು ಆವಾಗ ಶಿವಣ್ಣನ ಜೊತೆಯಲ್ಲಿ ಬಂದು ನಾವು ರೈತರಿಗೆ ಮಾತನ್ನು ಕೊಟ್ಟಿದ್ದೀವಿ, ಇಲ್ಲಿ ಸ್ಟೇಡಿಯಂ ಆಗಲೇಬೇಕಂತ ಹೇಳ್ಬಿಟ್ಟು ಒತ್ತಡ ಮಾಡಿ ಇವತ್ತು ಒಂದು ಕನಸಿತ್ತು, ಆ ಕನಸನ್ನು ನಾವು ನೆನ್ಸು ಮಾಡಿದ್ದೀವಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಒಂದು ಸ್ಕೂಲ್ ಆಗಬೇಕಂತನೂ ಮಾಜಿ ಲೋಕಸಭಾ ಸದಸ್ಯ ಆದಂಥ DK ಸುರೇಶ್ ಅವರು ಕೇಳಿದ್ದಾರೆ, ಅದಕ್ಕೂ ಒಂದು 10 ಎಕರೆ ರಿಸರ್ವ್ ಮಾಡಿಬಿಟ್ಟು ಆ ಸ್ಕೂಲನ್ನು ಮಾಡ್ತೀವಂತ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಇವತ್ತು ಸ್ಟೇಡಿಯಂ ಗುದ್ಲಿ ಪೂಜೆ ತಮಗೆಲ್ಲ ಗೊತ್ತಿದ್ದಂಗೆ 100 ಎಕರೆದಲ್ಲಿ ಇವತ್ತು ಈ ಸ್ಟೇಡಿಯಂ ಆಗ್ತಾ ಇರೋದು. 100 ಎಕರೆದಲ್ಲಿ 943 ಕೋಟಿ ವೆಚ್ಚದಲ್ಲಿ ಇವತ್ತು ಸ್ಟೇಡಿಯಂ ಆಗ್ತಾ ಇರೋದು. GST ಬಿಟ್ಟು GST 18% ಇನ್ಕ್ಲೂಡ್ ಮಾಡಿಕೊಂಡ್ರೆ ಕನಿಷ್ಠ 1200 ಕೋಟಿ ಆಗ್ತದೆ. ಬರೀ ಇಲ್ಲಿ ನನ್ನ ಅನಿಸಿಕೆ ಇಡೀ ದೇಶದಲ್ಲಿ ದೊಡ್ಡ ಯಾವುದನ್ನ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಇದೆ ಅಂದರೆ ಅದು ಗುಜರಾತ್ ಬಿಟ್ಟರೆ ನನಗಿವತ್ತು ಭಾಳ ಸಂತೋಷನ ತಂದಿರೋದಂದರೆ ಇವತ್ತು 2ನೇ ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ 2ನೇ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ 80,000 ಕೆಪಾಸಿಟಿದು ಇಲ್ಲಿ ಆಗ್ತಾ ಇರೋದು ನನಗೆ ತುಂಬ ಸಂತೋಷನ ತಂದಿದೆ. ಅದ್ರ ಜೊತೆಯಲ್ಲಿ ಇವತ್ತು ನಾವು ನಮ್ಮ KSB ವತಿಯಿಂದ KSB ವತಿಯಿಂದ ಟೋಟಲ್ 101 ಕೋಟಿದಲ್ಲಿ G3 ಬೆಡ್ರೂಮ್ದು G+10 ಮತ್ತು G+5 ಟೋಟಲ್ 74 ಫ್ಲ್ಯಾಟ್ ಮತ್ತು 200
ಒಟ್ಟಾಗಿ 100 ಚಿಲ್ಲರೆ ಫ್ಲ್ಯಾಟ್ಗಳು 101 ಕೋಟಿ ವೆಚ್ಚದಲ್ಲೂ ಇವತ್ತು ಗುದ್ಲಿ ಪೂಜೆನ ಮಾಡಿದ್ದೀವಿ. ಭಾಳ ಜನ ಈಗ ನನ್ನ ಅನಿಸಿಕೆ ಇಲ್ಲಿ ಸೂರ್ಯ ಸಿಟಿದಲ್ಲಿ ನಮ್ಮ ಇದು 4ನೇ ಹಂತದಲ್ಲಿ 4 ಫೇಸಲ್ಲಿ ಟೋಟಲ್ ನಮ್ಮ ಸೈಡ್ ಇರೋದು 2,500 ಸೈಡ್ ಇದೆ. ಅದಕ್ಕೆ ನಮ್ಗೆ ಅಪ್ಲಿಕೇಶನ್ ಬಂದಿದೆ 16,000 ಅಪ್ಲಿಕೇಶನ್ಗಳು ಬಂದಿದೆ. 16,000 ಅಪ್ಲಿಕೇಶನಲ್ಲಿ ಮನೆ ಸುರೇಶ್ ಸಾಹೇಬ್ರು ಆನೇಕಲ್ ಶಿವಣ್ಣವರು ಭಾಳ ಸತಿ ಬಂದು ನಮ್ಗೆ ಕೇಳಿದ್ದಾರೆ, ಇಲ್ಲ ನೀವು ಲೋಕಲ್ ಅವ್ರನ್ನ ನೀವು ಕೊಡಬೇಕಾಗ್ತದೆ. ಈಗ ಅಪ್ಲಿಕೇಶನಲ್ಲಿ ಆಚೆ ಅವ್ರು ಇನ್ವೆಸ್ಟ್ ಮಾಡೋರೆಲ್ಲ ಅಪ್ಲಿಕೇಶನನ್ನು ಹಾಕಿಬಿಡ್ತಾರೆ. ದಯಮಾಡಿ ನಮ್ಮ ಲೋಕಲ್ ಅವ್ರಿಗೆ ಸೈಟ್ ಸಿಕ್ಕಲ್ಲ, ದಯಮಾಡಿ 50% ರಿಸರ್ವ್ ಇಟ್ಟಿರಿ ಅಂತ ಸುರೇಶ್ ಸಾಹೇಬರು ಬಂದು ಭಾಳ ಸತಿ ಶ್ರೀವಾಸ್ ಅವರು ಮತ್ತು ಶಿವಣ್ಣವರು ಭಾಳ ಕೇಳಿದ್ದಾರೆ. ಉದಾಹರಣೆ ಇಲ್ಲಿ 2,500 ಸೈಡಲ್ಲಿ ನಮ್ಗೆ ಅಪ್ಲಿಕೇಶನ್ ಬಂದಿರೋದು 16,000 ಅಪ್ಲಿಕೇಶನ್ ಬಂದಿದೆ. ಲ್ಯಾಟ್ರಿ ಮುಖಾಂತರ ನಾವು ಎತ್ತೀವಿ. ಯಾರು ಲೋಕಲ್ ಅವ್ರು ಸಿಗ್ತಾರೋ ಇಲ್ಲ ಗೊತ್ತಿಲ್ಲ. ಹಾಗಾಗಿ ಮಾಜಿ ಲೋಕಸಭಾ ಸದಸ್ಯರಾದಂಥ ಸುರೇಶ್ ಸಾಹೇಬರು ಕೇಳ್ಕೊಂಡಿದ್ದಾರೆ, ಇಲ್ಲ ನೀವು ಇಲ್ಲಿ ಬರೀ ಸೂರ್ಯ ಸಿಟಿಗೆ ಮಾತ್ರ ಇಡೀ ರಾಜ್ಯದಲ್ಲಿ ಏನಕ್ಕಂದರೆ KHB ಸೈಟ್ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಲೋಕಲ್ ಅವ್ರಿಗೆ ಸಿಗ್ತಾ ಇಲ್ಲ, ಬೇರೆ ಯಾರೋ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅವ್ರಿಗೆ ಏನಾಗ್ತದೆ ಲ್ಯಾಟ್ರಿ ಮುಖಾಂತರ ಅವ್ರಿಗೆ ಹೋಗ್ಬಿಡ್ತದೆ. ಲೋಕಲ್ ಅವ್ರಿಗೆ 50% ನೀವು ರಿಸರ್ವ್ ಇಡಬೇಕಂತ ಕೇಳ್ಕೊಂಡಿದ್ರಿ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅದು 50% ರಿಸರ್ವ್ ಇಡೋಕ್ಕೆ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿ ಸಮಯ ಇಲ್ಲ. ಏನಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತಾಡಬೇಕು, ಪರಮೇಶ್ವರ್ ಸಾಹೇಬರು ಮಾತಾಡಬೇಕು, ಆಮೇಲೆ DK ಶಿವಕುಮಾರ್ ಸಾಹೇಬರು ಮಾತಾಡಬೇಕು. ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಲ್ಲ. ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸರ್ಕಾರ 3 ವರ್ಷ ಬಂದಾದಮೇಲೆ ನಾವೇನೇನು ಮಾಡಿದ್ವಿ ಅಂತ ತಮಗೆಲ್ಲರಿಗೂ ಗೊತ್ತಿರೋದೇ ವಿಚಾರ. ಈಗ ಉದಾಹರಣೆ ನಾನು ಒಂದು 5 ನಿಮಿಷ ಆಗಿ ನಾನು ಹೇಳಲೇಬೇಕಾಗ್ತದೆ. ನಮ್ಮ ಸರ್ಕಾರ ಬಂದಾದಮೇಲೆ ನಾನು ವಸತಿ ಆದಮೇಲೆ ಹೇಳ್ಬೇಕಾದ್ರೆ ಕನಿಷ್ಠ 2 ಗಂಟೆ ಬೇಕಾಗ್ತದೆ. ತಮ್ಮ ಸ್ಲಮ್ ಬೋರ್ಡ್ದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಈಗ ಬೆಂಗಳೂರು ಎಷ್ಟು ಎತ್ತರದಲ್ಲಿ ಬೆಳೆದಿದೆ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಹಿಂದಿನ ಸರ್ಕಾರದಲ್ಲಿನೇ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ 1 lakh ಹೌಸಿಂಗ್ ಸ್ಕೀಮ್ ಅಂತ ಮಾಡಿ 1,028 ಎಕರೆ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇರುವಾಗ 1,028 ಎಕರೆ ಹ್ಯಾಂಡ್ ಓವರ್ ಮಾಡಿದರು. ಕಾರಣ ಅಂದರೆ ಬೆಂಗಳೂರು ಭಾಳ ಎತ್ತರದಲ್ಲಿ ಬೆಳೆದಿದೆ. ಪಾಪ ಬೀದಿ ವ್ಯಾಪಾರ ಮಾಡೋರು, ಆಟೋ ಚಾಲಕರು ಮಾಡೋರು, ಬಡವರು ಇದ್ದಾರೆ, ಅವ್ರಿಗೆ ಒಂದು ಸ್ವಂತ ಮನೆ ಆಗಬೇಕಂತ ಹೇಳ್ಬಿಟ್ಟು 6 ಲಕ್ಷನ ನಿಗದಿ ಮಾಡಿ 1,028 ಎಕರೆ ಜಗಾನ ಕೊಟ್ಟಿದ್ರು. ಅವಾಗ ಗುದ್ಲಿ ಪೂಜೆ ಮಾಡಿ 50,000 ಟೆಂಡರ್ ಕರೆದು 50,000 ಮನೆಗಳು ಕಟ್ಟೋದು ಶುರುವನ್ನು ಮಾಡಿದ್ವಿ ನಾವು. ನಮ್ಮ ಇದೇ 6,000 ನಿಗದಿ ಮಾಡಿ ನಾವು ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ. ನಮ್ಮ ಸ್ಟೇಟ್ ಗೌರ್ಮೆಂಟಿಂದ 1,20,000 ಜನರಲ್ ಕೊಡ್ತೀವಿ, 2 ಲಕ್ಷ SC ST ಕೊಡ್ತೀವಿ. ಅಂದರೆ ಜನರವರು 2.5 ಲಕ್ಷ ಕೊಟ್ಟರೆ ಅವ್ರಿಗೆ ಒಂದು ಮನೆ ಆಗೋದು. ಆಮೇಲೆ SC ST ಅವರು 2 ಲಕ್ಷ ಕೊಟ್ಟರೆ ಅವ್ರ ಮನೆ ಆಗೋದು. ಇದೇ BJP ಅವರು 2021ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇರುವಾಗ ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ನಾವೇನು 6 ಲಕ್ಷ ನಿಗದಿ ಮಾಡಿ 2 ಲಕ್ಷಕ್ಕೆ ಮನೆ ಸಿಗ್ತಾ ಇದ್ದಿದ್ದು ರಿವ್ಯೂ ಮೀಟಿಂಗ್ ಮಾಡಿ 11,20,000 ಮಾಡಿಬಿಟ್ರು. 6 ಲಕ್ಷ ಇಲ್ಲಿ, 11,20,000 ಇಲ್ಲಿ. ಅಂದರೆ 2 ಲಕ್ಷ ಕೊಟ್ಟವರು 8.5 ಲಕ್ಷ ಕಟ್ಟಬೇಕಾಗಿತ್ತು. ಹಾಗಾಗಿ ಬಡವ್ರ ಪಾಪ ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ನಾವು ಯಾರೂ ಹೇಳಿಲ್ಲ, ಅವರು ಒಂದು ನಾನು ಕೇಳಿದ್ರು, ವಸತಿದು ನಾನು 1 ಲಕ್ಷ ನನ್ನ ಕನಸಿತ್ತು, ಅದು ಆ ಕನಸು ಏನು ಐತ್ಕೊಳೋ, ಆ 1 lakh ಹೌಸಿಂಗ್ ಸ್ಕೀಮ್ದು ಯಾವ ಸ್ಟೇಜಲ್ಲಿದೆ ಅಂದೆ. ನಾನು ಮಾನ್ಯ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ, ಇಲ್ಲ ಸರ್ ತಾವಿರುವಾಗ 6 ಲಕ್ಷನ ರೇಟನ್ನು ನಿಗದಿ ಮಾಡಿದ್ವಿ. ಈ BJP ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು 2020ಅಲ್ಲಿ ಬಂದು 11,20,000 ಮಾಡಿದ್ರು, ಈಕ್ವಲ್ ಟು ಡಬಲ್ ಮಾಡಿಬಿಟ್ಟಿದ್ದಾರೆ. 8.5 ಲಕ್ಷ ಯಾಕೋ ಕೊಡೋಕ್ಕೆ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಯಾರೂ ಕೇಳಿಲ್ಲ. ಯಾವುದು BJP MLAಗಳು ಬಂದಿದ್ರು, ನಾವೆಲ್ಲ ಹೋಗಿದ್ವಿ. ಮಾನ್ಯ ಮುಖ್ಯಮಂತ್ರಿನೇ ತೀರ್ಮಾನ ಮಾಡಿ, ಇಲ್ಲ ಬಡವ್ರು 8.5 ಲಕ್ಷ ಕೊಡೋಕ್ಕೆ ಸಾಧ್ಯ ಆಗಲ್ಲ, ಅವ್ರ ಸರ್ಕಾರ ವತಿಯಿಂದ 1 ಲಕ್ಷ ಕಡಿಮೆ ಮಾಡ್ತೀನಂತ ಕ್ಯಾಬಿನೆಟ್ಟಲ್ಲಿ ತಂದು ಮಾನ್ಯ ಮುಖ್ಯಮಂತ್ರಿಗಳು ಕಡಿಮೆ ಮಾಡಿದ್ರು. ಅದ್ರ ಜೊತೆಯಲ್ಲಿ ನೀನು 5 ಲಕ್ಷ ರೂಪಾಯಿ ಲೋನ್ ತೊಗೊಂಡು ಅವ್ರು ಬರೀ 2 ಲಕ್ಷ ಕೊಡಬೇಕು, ಅವ್ರಿಗೆ ಮನೆಗಳು ಕೊಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು. ನಾನು ಭಾಳಷ್ಟು ನ್ಯಾಷನಲೈಸ್ ಬ್ಯಾಂಕ್ ಅವ್ರನ್ನ ಕರೆದಾದ್ಮೇಲೆ ಭಾಳಷ್ಟು 10 ಬಾರಿ ಮೀಟಿಂಗ್ ಮಾಡಿದೆ. ಆ ಸಿಬಿಲ್ ಇಲ್ಲ ಕಾರಣಕ್ಕೆ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಮುಂದೆ ಬರ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು, ಸರ್ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಸಿಬಿಲ್ ಇಲ್ಲ, ಸಣ್ಣ ಪುಟ್ಟ ಲೋನ್ ತೊಗೊಂಡಿರ್ತಾರೆ, ಮೋಟರ್ ಬೈಕೋ ಮತ್ತೊಂದಕ್ಕೋ ಲೋನ್ ತೊಗೊಂಡಿರ್ತಾರೆ, ಆ ಸಿಬಿಲ್ಗೆ ಅವ್ರು ಸಿಗ್ತಾ ಇಲ್ಲ. ಆ ಕಾರಣಕ್ಕೆ ನ್ಯಾಷನಲೈಸ್ ಬ್ಯಾಂಕ್ ಯಾರೂ ಮುಂದೆ ಬರ್ತಾ ಇಲ್ಲ ಸರ್. ಈಗ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ತೊಗೊಂಡ್ರೆ 7-8% ಆಗ್ತದೆ. ಅವ್ರ EMI ಬಂದಿದ್ದ ತಿಂಗಳಿಗೆ 5,000 ರೂಪಾಯಿ ಆಗ್ತದೆ. ಈಗ ನಾವು ಪ್ರೈವೇಟ್ ಬ್ಯಾಂಕಲ್ಲಿ ತೊಗೊಂಡ್ರೆ ಕನಿಷ್ಠ 8,500 ರೂಪಾಯಿ EMI ಕಟ್ಟೋಕ್ಕಾಗ್ತದೆ, 11% ಇಂಟ್ರೆಸ್ಟ್ ಆಗ್ತದೆ ಅಂದರು. ಮಾನ್ಯ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ ಮಾಡಿ ನಿನ್ನ ಕ್ಯಾಬಿನೆಟ್ ತೊಗೊಂಡು ಬಾ, ಅದೇನಿದೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಅಷ್ಟೇ ಇಂಟ್ರೆಸ್ಟ್ ಅವ್ರು ಕೊಡಲಿ, ಪ್ರೈವೇಟ್ ಬ್ಯಾಂಕಲ್ಲಿ ಲೋನ್ ತೊಗೊಂಡು 5 ಲಕ್ಷ ಅವ್ರು ಮಾಡಿಕೊಡು, ಮಿಕ್ಕಿದ ಹಣ ಸರ್ಕಾರ ಕೊಡ್ತದಂತ ಮಾನ್ಯ ಮುಖ್ಯಮಂತ್ರಿ ತಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ರು. ಏನಕ್ಕಪ್ಪ BJP ಅವ್ರು ಮಾಡೋಕ್ಕೆ ಸಾಧ್ಯ ಆಗಿಲ್ಲ? ನಾನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ.
ಹೋಗಲ್ಲ. ತಮಗೆಲ್ಲ ಗೊತ್ತೇ ಇದ್ದಂಗೆ ಸ್ಲಮ್ ಬೋರ್ಡಲ್ಲಿ 1,80,000 ನಾವು 3 ವರ್ಷದಲ್ಲಿ 80,000 ಮನೆಗಳು ಕೊಟ್ಟಿದ್ದೀವಿ. ಮೊದಲೇ ಹಂತದಲ್ಲಿ 2024 KR ಪುರಮಲ್ಲಿ ಕಾರ್ಯಕ್ರಮ ಮಾಡಿ 36,789 ಮನೆ ಕೊಟ್ಟಿವಿ. ಇದೇ ವರ್ಷದಲ್ಲಿ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆ ಕೊಟ್ವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ಏನಕ್ಕೆ ಜನತಾದಳ ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಅವಾಗ ಯಾವ ಗ್ಯಾರಂಟಿನೂ ಇರಲಿಲ್ಲ ಅವ್ರಿಗೆ. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ ಈ ಥರ ಮನೆ ಸರ್ಕಾರ ವತಿಯಿಂದ 4 ಲಕ್ಷ ಕಟ್ಕೊಡ್ತೀವಂತ ನಾವು ಘೋಷಣೆ ಮಾಡಿಲ್ಲ. ಬರೇ ಬಡವ್ರು ಬೀದಿಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ 7,400 ಕೋಟಿ ಬರೇ ಸ್ಲಮ್ ಬೋರ್ಡ್ ಕೊಟ್ಟಿದ್ದಾರೆ. ಒಟ್ಟಾಗಿ ನನ್ನ ಇಲಾಖೆಗೆ ಈ 1 ಲ್ಯಾಕ್ ಹೌಸಿಂಗ್ ಇವೆಲ್ಲ ಸೇರ್ಕೊಂಡು 10,000 ಕೋಟಿಯನ್ನು ಎಕ್ಸ್ಟ್ರಾನ ದುಡ್ಡು ಕೊಟ್ಟಿದ್ದಾರೆ. ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನನ್ನ ವಸತಿ ಮಂತ್ರಿ ಮಾಡಿ ಇಂಥ ಒಳ್ಳೆಯ ಕಾರ್ಯಕ್ರಮನ ಮಾನ್ಯ ಮುಖ್ಯಮಂತ್ರಿಗಳು ನಾನು ಮಾಡಿಕೊಟ್ಟಿದ್ದಕ್ಕೆ ಅವ್ರ ಹೃದಯದಿಂದ ನಾನು ಧನ್ಯವಾದಗಳು ಸಲ್ಲಿಸಿ, ಪಾಪ ತಾವು ಭಾಳ ಖಾತ್ರಿಯಿಂದ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮಾತು ಕೇಳಕ್ಕೆ ಕಾಯ್ತಾ ಇದ್ದೀರಾ. ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ತಮಗೆಲ್ಲ ಇನ್ನೊಂದು ಬಾರಿ ಸುಭಾಷಣ ಇಲ್ಲಿ ಇರೋ ಭಾಗದಲ್ಲಿ ಎಲ್ಲರಿಗೂ ಸುಭಾಷಣ ಕೊಡಿ. ಹೆಚ್ಚಾಗಿ ನಾನು ಸುರೇಶ್ ಅಣ್ಣನಿಗೆ ಓಪನ್ ಆಗೋಳ್ತೀನಿ. ಇದು ಕ್ರೆಡಿಟ್ ಹೋಗಬೇಕಾದ್ರೆ DK ಸುರೇಶ್ ಅವರು ಅವರಿಂದ ಇವತ್ತು ಈ ಗುದ್ಲಿ ಪೂಜನ ಆಗಿದೆ ಅಂತ ಹೇಳ್ತಾ ಇಲ್ಲ ಆಗಿರೋದು. ಇಲ್ಲೆಲ್ಲ ಪಾಪ ನಮ್ಮ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸಿ ಅವರಿಗೆ ಥ್ಯಾಂಕ್ಸನ್ನು ಹೇಳಿ ನನಗೆ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.